ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ವಿಶ್ವ ಭೂಮಿಯ ದಿನದ ಭಾಷಣ ನೋಡ್ತಾ ಇದೀವಿ. 10 ಸಾಲಿನ ವಿಶ್ವ ಭೂಮಿ ದಿನದ ಭಾಷಣ ನೋಡ್ತಾ ಇದೀವಿ. ಹಾಗೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣದಲ್ಲಿ ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಈ ಒಂದು ವಿಷಯ ತಿಳಿತಾ ಹೋಗೋಣ ಬನ್ನಿ. ಈ ಒಂದು ಭಾಷಣದ ಒಂದು ಸೂಚನೆ ಏನಂತೀರಾ, ಇಲ್ಲಿ 1ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ರಿ. 1ರಿಂದ 10 ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ. ಪರ್ಫೆಕ್ಟ್ ಆದ ನಂತರ ಪಾಯಿಂಟ್ಗಳನ್ನು ಬಿಟ್ಬಿಡಿ. ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಹೋಗಿ, ಹೇಳುವಾಗ ಹಾವಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ, ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ. ರೈಟ್? ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಎರಡನೇ ಪಾಯಿಂಟ್ ನೋಡಿ, ಇಂದು 22ನೇ ಏಪ್ರಿಲ್. ಇಂದು 22ನೇ ಏಪ್ರಿಲ್ ವಿಶ್ವ ಭೂಮಿಯ ದಿನವಾಗಿದೆ. ವಿಶ್ವ ಭೂಮಿಯ ದಿನವಾಗಿದೆ. ಮೂರನೇ ಪಾಯಿಂಟ್, ಈ ದಿನವು ಭೂಮಿಯ ಮಹತ್ವ ಮತ್ತು ರಕ್ಷಣೆ ಬಗ್ಗೆ ಜನರಿಗೆ ತಿಳಿಸುವ ದಿನವಾಗಿದೆ. ಓಕೆ, ತಿಳಿಸುವ ದಿನವಾಗಿದೆ. ಅದಾದ ನಂತರ 4ನೇ ಪಾಯಿಂಟ್, 22 ಏಪ್ರಿಲ್ 1972ರಂದು ಭೂಮಿ ದಿನವನ್ನು ಪ್ರಥಮ ಬಾರಿಗೆ ಆಚರಿಸಲಾಯಿತು. ಮತ್ತು ನೋಡಿ, 22 ಏಪ್ರಿಲ್ 1972ರಂದು ಭೂಮಿ ದಿನವನ್ನು ಪ್ರಥಮ ಬಾರಿಗೆ ಆಚರಿಸಲಾಯಿತು. ಓಕೆ, ಅದಾದ ನಂತರ ನೋಡಿ ಮಕ್ಕಳೇ, 5ನೇ ಪಾಯಿಂಟ್, 2025ರ ಭೂಮಿ ದಿನದ ಥೀಮ್ ನಮ್ಮ ಶಕ್ತಿ, ನಮ್ಮ ಗ್ರಹ ಎಂಬುದಾಗಿದೆ. ಓಕೆನಾ? 2025ರ ಭೂಮಿ ದಿನದ ಥೀಮ್ ನಮ್ಮ ಶಕ್ತಿ ನಮ್ಮ ಗ್ರಹ ಎಂಬುದಾಗಿದೆ. 6ನೇ ಪಾಯಿಂಟ್, ಭೂಮಿಯು ನಮ್ಮ ತಾಯಿಗೆ ಸಮ. ಭೂಮಿ ನಮಗೆ ಆಹಾರ, ನೀರು ಹಾಗೂ ಆಶ್ರಯವನ್ನು ನೀಡುತ್ತದೆ. ಮತ್ತು ನೋಡಿ, ಭೂಮಿಯು ನಮ್ಮ ತಾಯಿಗೆ ಸಮ. ಭೂಮಿ ನಮಗೆ ಆಹಾರ, ನೀರು ಹಾಗೂ ಆಶ್ರಯವನ್ನು ನೀಡುತ್ತದೆ. 7ನೇ ಪಾಯಿಂಟ್, ನಮ್ಮ ಭೂಮಿಯನ್ನು ಮಾಲಿನ್ಯ ಮತ್ತು ಜಾಗತಿಕ ತಾಪಮಾನದಿಂದ ರಕ್ಷಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಓಕೆನಾ? ಜವಾಬ್ದಾರಿಯಾಗಿದೆ. 8ನೇ ಪಾಯಿಂಟ್, ನಮ್ಮ ಭೂಮಿಯನ್ನು ರಕ್ಷಿಸಲು ನಾವು ಗಿಡಗಳನ್ನು ಬೆಳೆಸಬೇಕು ಮತ್ತು ಉಳಿಸಬೇಕು. ಮತ್ತು ನೋಡಿ, ನಮ್ಮ ಭೂಮಿಯನ್ನು ರಕ್ಷಿಸಲು ನಾವು ಗಿಡಗಳನ್ನು ಬೆಳೆಸಬೇಕು ಮತ್ತು ಉಳಿಸಬೇಕು. 9ನೇ ಪಾಯಿಂಟ್, ಭೂಮಿಯನ್ನು ಉಳಿಸಲು ವಸ್ತುಗಳ ಮರುಬಳಕೆ ಮಾಡಬೇಕು. ಹಾಗೂ ಪ್ಲಾಸ್ಟಿಕ್ ಬಳಸದೇ ಇರಬೇಕು. ಮತ್ತು ನೋಡಿ,
ಭೂಮಿಯನ್ನು ಉಳಿಸಲು ವಸ್ತುಗಳ ಬಳಕೆ ಮರುಬಳಕೆ ಮಾಡಬೇಕು ಹಾಗೂ ಪ್ಲಾಸ್ಟಿಕ್ ಬಳಸದೇ ಇರಬೇಕು. 10ನೇ ಪಾಯಿಂಟ್, ಪರಿಸರ ರಕ್ಷಣೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿಸುತ್ತಾ ಈ ನನ್ನ ಭಾಷಣ ಮುಗಿಸುತ್ತೇನೆ. ಭೂಮಿ ತಾಯಿಗೆ ಜಯವಾಗಲಿ. ಮತ್ತೊಮ್ಮೆ ನೋಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಭೂಮಿ ತಾಯಿಗೆ ಜಯವಾಗಲಿ. ಭೂಮಿ ತಾಯಿಗೆ ಜಯವಾಗಲಿ. ಓಕೆನಾ? ಹಾಗಾದ್ರೆ ಈ ಒಂದು ವಿಷಯ ಅಂತಕ್ಕಂಥದ್ದು, ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.